ಇನ್ನು ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಉಡುಪಿಯಲ್ಲಿ ಮಳೆ ಮುಂದುವರೆದಿದೆ, ಅಬ್ಬರದ ಮಳೆಯಾಗ್ತಾ ಇದೆ. ಸಮುದ್ರದಲ್ಲಿ ಮೀನುಗಾರಿಕೆಗೆ ನಿಷೇಧವನ್ನು ಕೂಡ ಹೇರಲಾಗಿದೆ. ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆಯ ಅಬ್ಬರ ಈಗಲೂ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಇವತ್ತು ಮಳೆ ಇಲ್ಲ, ಆದರೆ ಮೋಡ ಮುಸುಕಿದ ವಾತಾವರಣ ಇದೆ. ಆದರೆ ಉಡುಪಿಯಲ್ಲಿ ಈಗಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ಹಾಗಾಗಿ ಕಡಲಿಗೆ ಇಳಿಯಬಾರದು ಅಂತ ಮೀನುಗಾರರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳನ್ನು ವಾಪಸ್ ಕರೆಯಿಸಲಾಗಿದೆ. ಸಾಲು ಸಾಲಾಗಿ ಬೋಟ್ಗಳು ಮರಳ್ತಾ ಇವೆ. ಉಡುಪಿಯಲ್ಲಿ ವಿಪರೀತ ಮಳೆ ಇದೆ. ಒಮ್ಮೆ ಆರೆಂಜ್ ಅಲರ್ಟ್ ಕೊಟ್ಟರೆ ಹವಾಮಾನ ಇಲಾಖೆ, ಮತ್ತೊಮ್ಮೆ ರೆಡ್ ಅಲರ್ಟ್ ಘೋಷಣೆ ಮಾಡ್ತಾ ಇದೆ. ಈ ಥರದ ಅನಿರೀಕ್ಷಿತ ಮಳೆಗಳು ಬಂದಾಗ ಮುಖ್ಯ ಪರಿಣಾಮ ಆಗುವಂಥದ್ದು ಮೀನುಗಾರಿಕೆಯ ಮೇಲೆ. ಏಷ್ಯಾದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಅನ್ನುವಂಥ ಹೆಗ್ಗಳಿಕೆ ಉಡುಪಿಯ ಮಲ್ಪೆ ಬಂದರಿಗಿದೆ. ನಾವೀಗ ಮಲ್ಪೆ ಬಂದರಿನ ಇನ್ನೊಂದು ಮಗ್ಗುಲಿಂದ ಆ ಚಿತ್ರಣವನ್ನು ತೋರಿಸೋದಾದರೆ, ಬೋಟ್ಗಳು ಸರದಿಯ ಸಾಲಿನಲ್ಲಿ ವಾಪಸ್ ಬರ್ತಾ ಇರುವಂಥ ಚಿತ್ರಣ. ಮೀನುಗಾರಿಕೆ ನಿಷೇಧಿತ ಅವಧಿ ಇನ್ನೂ ಶುರು ಆಗಿಲ್ಲ. ಇನ್ನೂ 10-15 ದಿನದ ಮೀನುಗಾರಿಕೆಗೆ ಅವಕಾಶ ಇದೆ. ಆದರೂ ಕೂಡ ಅವಧಿಗೂ ಮುನ್ನ ಮೀನುಗಾರಿಕೆಯನ್ನು ಮುಗಿಸಿ ಬರುವಂಥ ಅನಿವಾರ್ಯತೆ ಉಂಟಾಗಿದೆ ಅನ್ನುವಂಥದ್ದು. ಚಂಡಮಾರುತದ ಎಫೆಕ್ಟ್ ಯಾವ ಥರ ಇದೆ ಅಂದರೆ, ಗಾಳಿ ಸಹಿತ ನಿರಂತರ ಮಳೆ ಸುರಿತಾನೆ ಇದೆ. ರಾತ್ರಿ ಶುರುವಾದ ಮಳೆ ಇನ್ನೂ ಬಿಟ್ಟಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಗಾಳಿಯ ವೇಗ ಕೂಡ ಗಂಟೆಗೆ 40-50 ಕಿಲೋಮೀಟರ್ ವೇಗದ ಗಾಳಿ ಕೂಡ ಬರ್ತಾ ಇದೆ. ಇದರಿಂದ ಸಹಜವಾಗಿಯೇ ಮೀನುಗಾರಿಕೆಗೆ ನಡೆಸೋದಕ್ಕೆ ಆಳ ಸಮುದ್ರಕ್ಕೆ ಹೋದಂಥ ಬೋಟ್ಗಳಿಗೆ ಅಲ್ಲಿ ಮೀನುಗಾರಿಕೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಹವಾಮಾನ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕೊಟ್ಟಿದೆ, ಮೀನುಗಾರರು ಕಡಲಿಗೆ ಇಳಿಬಾರದು ಅನ್ನುವಂಥ ದೃಷ್ಟಿಯಿಂದ. ಸೊ ಆದ್ದರಿಂದ ಎಲ್ಲ ಬೋಟುಗಳು ಒಂದೊಂದಾಗಿ ಬಂದು ಲಂಗರು ಹಾಕ್ತಾ ಇದ್ದಾವೆ. ಮೀನುಗಾರಿಕಾ ಬಂದರಿನಲ್ಲಿ ಬಂದು ತಂಗುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಇದೇ ರೀತಿ ಮಳೆ ಮುಂದುವರೆದದ್ದೇ ಆದರೆ ಇಲ್ಲಿ ಬೋಟ್ ನಿಲ್ಲಿಸೋದಕ್ಕೂ ಜಾಗ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಬಹಳ ಮುಂಚಿತವಾಗಿಯೇ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಲಾಗಿ ಬರ್ತಾ ಇರುವಂಥ ಮೀನುಗಾರಿಕಾ ಬೋಟುಗಳನ್ನು ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಡೀಪ್ ಸೀಗೆ ಹೋದಂಥ ಬೋಟುಗಳು ಸಮೀಪದ ಬಂದರುಗಳಲ್ಲಿ ಆಶ್ರಯ ಪಡೆಯಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು ಮೀನುಗಾರಿಕೆಯ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಬಹಳ ನಷ್ಟ. ಈ ಮೀನುಗಾರಿಕಾ ಋತು ಸಂಪೂರ್ಣ ನಷ್ಟದಲ್ಲೇ ಕಳೆದಿರುವಂಥದ್ದು ಮೀನುಗಾರರು. ಇಲ್ಲಿ ಸಾಕಷ್ಟು ಬೋಟುಗಳು, ಸಾವಿರಾರು ಬೋಟುಗಳು ಲಂಗರ್ ಹಾಕಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಮಳೆ ಬಂದಿದೆ ಅನ್ನುವಂಥ ಕಾರಣಕ್ಕೆ ಮಾತ್ರ ಅಲ್ಲ, ಕಳೆದ ಹಲವಾರು ದಿನಗಳಿಂದ ಮೀನುಗಾರಿಕೆಗೆ ಹೋಗಲಿಕ್ಕೆ ಸಾಧ್ಯ ಆಗದೆ ಲಂಗರು ಹಾಕಿರುವಂಥ ಬೋಟುಗಳು ಕೂಡ ಸಾಕಷ್ಟು ಇವೆ. ಅಪಾರ ಪ್ರಮಾಣದ ನಷ್ಟವನ್ನು ಮೀನುಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡವರು ಅನುಭವಿಸ್ತಾ ಇದ್ದಾರೆ. ಮೀನುಗಾರರನ್ನು ಮಾತಾಡಿಸೋಣ. ಅದಕ್ಕೂ ಮುಖ್ಯವಾಗಿ ಬೋಟ್ ಮಾಲಕರೊಬ್ಬರು ನಮ್ಮ ಜೊತೆಗಿದ್ದಾರೆ. ದೂರದ ಮಂಡ್ಯದವರು ಇವರು. ಏನೋ ಮೀನುಗಾರಿಕೆ ಲಾಭದಾಯಕ ಅಂತ ಸ್ನೇಹಿತರು ಹೇಳಿದ್ರು ಅಂತ ಇಲ್ಲಿ ಬಂದು ಬೋಟ್ ಹಾಕಿದ್ದಾರೆ. ಆದರೆ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತೇಳಿ ಹೇಳ್ತಾರೆ. ಸರ್, ಏನು ಕತೆ? ಈ ಸಲ ಮೀನುಗಾರಿಕೆ ಹೇಗಿತ್ತು? ಮುಖ್ಯವಾಗಿ ಈಗಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ಈಗ ಹೋದರೆ ನಮ್ಮದು ಬೋಟ್ ಈಗ ಸ್ಪೀಡ್ ಬೋಟ್ ಅಂತ ಮಾಡಿದೆ ಸರ್. ಈಗ ಸ್ಪೀಡ್ ಬೋಟ್ ಮತ್ತು ಪರ್ಸಿನ್ ಬೋಟ್ ಅಂತ 2 ಥರ ಇದೆ. ಅದರಲ್ಲಿ ನಮ್ಮ ಬೋಟ್ ಹೋದರೆ ಈಗ ಕರೆಯೆಲ್ಲ ಮೀನು ಸಿಗ್ತದೆ. ಕರೆಯಲ್ಲಿ ಮೀನು ಸಿಗ್ಬೇಕಾದ್ರೆ ಅಲ್ಲಿ ಕರೆಗೆ ಹೋಗ್ಲಿಕ್ಕಿಲ್ಲ ಬೋಟ್ಗಳು. ಅಲ್ಲಿ ಹೋದರೆ ಬೋಟ್ ಹಿಡಿದು ಒಂದೊಂದು ಬೋಟಿಗೆ 5 ಲಕ್ಷದಿಂದ 20 ಲಕ್ಷ ತನಕ ಒಂದು ಫೈನ್ ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ. ಮತ್ತು ಇರೋ ಮೀನು ಮತ್ತು ಅಲ್ಲಿ ಡೀಸೆಲ್ಗಳೆಲ್ಲ ತಗೊಂಡು ಖಾಲಿ ಬೋಟ್ ಕಳಿಸ್ತಾರೆ. ಹೌದು, ಆ ಬಾರ್ಡ್ರ್ಗಳು ಕ್ರಾಸ್ ಮಾಡೋಂಗಿಲ್ಲ ಅಂತ. ಎರಡನೇದಾಗಿ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ನಮ್ಮ ಈ ಸಂಘ ಸಂಸ್ಥೆಗಳು ಮಾಡಿದರೆ ಏನು ಇದೆಯೋ ನಮ್ಮಲ್ಲಿ ಇದ್ದಾವೋ ಅವ್ರುಗಳು ಹೋಗಿ ಅಲ್ಲಿ ಮಾತಾಡಿಕೊಂಡು ಏನು ಈ ಥರ ನಮ್ಮದು ಬೋಟ್ ಹಿಡಿಬಾರ್ದು, ಹಿಡಿದ್ರೆ ಏನು ಮಾಡಿ ನಮ್ಮದು ಬೋಟ್ನ ವಾಪಸ್ ತರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆ ರೀತಿ ತಂದರೆ ನಾವೊಂದು ಇಲ್ಲಿ ಸೇಫ್ ಆಗಿರ್ತೀವಿ. ಮಳೆ ಬಂದರೆ ಈಗ ಎಲ್ಲ ಮುಗಿಸಿ ವಾಪಸ್ ಬರಲೇಬೇಕಲ್ಲ ಅಂತ. ಬರ್ಬೇಕು ಸರ್, ಬರಬೇಕು. ಆದರೆ ನಮಗೆ ಈ ಸಲ ಈ ಥರ ನೋಡಿ ನಮ್ಮದು ಒಂದು ಲಾಭ ಅಂತ ಓಪನ್ ಆಗಿ ನಾವು ಹೇಳ್ಬೇಕಂದ್ರೆ, ಲಾಭ ನಮ್ಗೆ ಇಷ್ಟು ಒಂದು 10 ಲಕ್ಷ ಸಿಗ್ಬೋದು ಒಂದು ವರ್ಷದಲ್ಲಿ, ಇಲ್ಲ 15 ಲಕ್ಷ ಸಿಗ್ಬೋದು ಸರ್. ಒಂದು ಸಲ ಬೋಟ್ ಇಟ್ಕೊಂಡ್ರೆ 20 ಲಕ್ಷ ಫೈನ್ ಹಾಕಿದ್ರೆ ನಮಗೆ ಆ ವರ್ಷದ ಲಾಭ ಪೂರ್ತಿಯಲ್ಲಿ ಹೋಗ್ತದೆ. ಆಲ್ರೆಡಿ ನಮ್ಮ ಕಂಪನಿಯಲ್ಲಿ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.